ಫ್ರೆಂಡ್ಸ್ ಎಂಚೆಲ್ಲರೂ ಮಾತಾಡಿ ನನಗೆ ಮೋಕೇಶನ್ ಡಿಜೆ ಕ್ರಿಯೇಷನ್ ಮೇಲೆ ನಿಜ ವೀಡಿಯೋದಲ್ಲಿ ಬಂಡ ಎಂಕ್ಲ ಅಜ್ಜನಿಲ್ಲ ಪೂಜೆ ಅಜ್ಜಿಲ್ಲ ಅಂತ ಏನು ಪೋಂದಿಲ್ಲ ಪೂಜೆದಲ್ಲಿ ಫುಲ್ ರೆಡಿ ಆಗ್ತದಿಲ್ಲ ಕೋಟ್ದ ಶರ್ಟ್ ಮಾಡ್ತಿಲ್ಲ ഇതില്ലേ കോട്ട് ಅಂತಿತ್ತು ನಾವು പോയി ഇതാണെന്നല്ലേ ലെറ്റ്സ് ഗോ ലെറ്റ് വീഡിയോ ಅಂತ ಗೊತ್ತಾ ಎಟ್ಟು ಪುರ ಕಟ್ಟಿದ್ದೀರ ದೊಂಬು ಹರಿಯರಲ್ಲಿಂದ ನಿಮ್ಮಲ್ಲಿ ನಾಯಿಲ್ ಪುರ ಗೂಡುಗಾಡ್ತೀರು नारायणाय विद्महे वासुदेवाय धीमहि प्रचोदयात् लक्ष्मीसिद्धनाय नमः चन्दनोदकस्नानं समर्पयामि चन्दनोदकस्नानं समर्पयामि शुद्धोदकस्नानं समर्पयामि शुद्धोदकस्नानं समर्पयामि ओम एतस्मुखसमायुक्तेन सामसुनितिकोम अहं सत्त्वं विवाये नमः वदाये नमः ओम लोकमात्रे नमः देशगर्भामहारिणे नमः ओम सुरासुरपूजिताय नमः ओम श्री महालक्ष्मी नमः लक्ष्मी पूजां समर्पयामि योगाय नमः सत्यज्ञानाय नमः सत्यज्ञानप्रियाय नमः सत्यनिधये नमः सत्यसंभवाय नमः सत्यप्रभवे नमः ईश्वराय नमः सत्यकर्मणे नमः सत्यपवित्राय नमः सत्यमङ्गलाय नमः सत्यगर्भाय नमः सत्यप्रजापतये नमः सत्यविक्रमाय नमः सत्यसिद्धाय नमः सत्यात्मकाय नमः ओम सत्यवीराय नमः ओम सत्यबोधाय नमः ओम सत्यधर्माय नमः सत्याग्रजाय नमः ओम सत्यसंतुष्टाय नमः ओम सत्यवराहाय नमः ओम सत्यपरायणाय नमः ओम सत्यपूर्णाय नमः ओम सत्य औषधाय नमः ओम सत्यशाश्वताय नमः ओम सत्यप्रवर्धनाय नमः ओम सत्यज्येष्ठाय नमः ओम सत्यश्रेष्ठाय नमः सत्यविभवे नमः सत्यविक्रमिणे नमः सत्यधन्विने नमः सत्यमेधाय नमः सत्याधीशाय नमः सत्यक्रतवे नमः सत्यकला जागरूवां सत्संगीत विष्णुपारम पदम ಮತ್ತು ವಿನಾಜನ ಜಾಲ ಪ್ರತುನಂತಿ ಆದಿಕ ಐವಾಡಿ ಆದಿ ಒಟ್ಟುಗಾರ ನೋಡಿ ಭಗವಾನ್ ನಾಮದನ್ನವ ಓಂ ಸರ್ವಧರ್ಮವಿದಾ ಪರಹ ವರಾಸನೆ ಮಹಾಬುದ್ಧಿತೆ ದ್ವತೆ ವನಿಸತ್ತಮಯಿ ಸಮತಿ ಸರ್ವವಿಶೇಷಗಣೇ ವ್ರತಃ ನಾನು ನಿಮಗೆ ಕೇಳಿ ಬರತ್ತಾ ಕನ್ನಡ ಓದುದು ಕನ್ನಡ ಸಂಸ್ಕೃತ ನೀವು ಹೌದಾ ಅರ್ಥ ಆಗದಪ್ಪನೆ ಒಮ್ಮೆ ಸರ್ವಲೋಕಹಿತವನ್ನು ಬಯಸುವ ಋಷಿಗಳೆಲ್ಲ ಸುಂದರವಾದ ನೈಮಿಷಾರಣ್ಯದಲ್ಲಿ ಮನಸ್ಸಿಗೆ ಆನಂದಕರವಾದ ಸಭೆಯನ್ನು ಜರುಗಿಸಿದರು. ಆ ಸಭೆಯ ನಡುವೆ ಮಹಾ ತೇಜಸ್ವಿಯು ಮಹಾಕೀರ್ತಿವಂತರು ಶ್ರೀ ವ್ಯಾಸ ಮಹರ್ಷಿಯ ಶಿಷ್ಯನೂ ಆದ ಸೂತ ಪುರಾಣಿಕರು ಶಿಷ್ಯ ಸಮೂಹದಿಂದ ಒಡಗೂಡಿ ವಿಷ್ಣುವನ್ನು ಸ್ಮರಿಸುತ್ತಾ ಅಲ್ಲಿಗೆ ಬಂದರು. ಶೌನಕಾದಿ ಮುನಿಗಳು ಶಾಸ್ತ್ರಾರ್ಥ ಪಾರಂಗತನಾದ ಸೂತ ಮುನಿಯನ್ನು ಕಂಡು ಎದ್ದು ನಿಂತರು. ಎಲ್ಲ ಧರ್ಮಜ್ಞರಿಗೆ ಶ್ರೇಷ್ಠನಾದ ಸೂತ ಪುರಾಣಿಕನು ವಿಷ್ಣುವೋತ್ತಮರಾದ ಮುನಿಗಳಿಗೆ ಭಕ್ತಿಯಿಂದ ಭೂಮಿಯಲ್ಲಿ ದಂಡ ಪ್ರಣಾಮವನ್ನು ಮಾಡಿದರು. ಮಹಾಬುದ್ಧಿಶಾಲಿಯಾದ ಸೂತನು ಶಿಷ್ಯ ಗಣದಿಂದ ಕೂಡಿ ಸಭೆಯ ನಡುವೆ ಮುನಿಶ್ರೇಷ್ಠರು ಕೊಟ್ಟ ಉತ್ತಮವಾದಂತಹ ಆಸನದಲ್ಲಿ ಕುಳಿತರು.
ಕೈ ಮುಗಿದುಕೊಂಡು ಕನ್ನಡ ಮತ್ತು ಋಷಿವರನಾದ ಶೌನಕನು ವಿನಯಪೂರ್ವಕವಾಗಿ ಹೀಗೆಂದನು. ಸರ್ವಜ್ಞನು ಪೂಜ್ಯನು ಆದ ಸುತ್ತ ಮಹಾಮನಿಯೇ, ಕಲಿಯುಗ ಒದಗಿದಾಗ ಮನುಷ್ಯರಿಗೆ ಯಾವ ಉಪಾಯದಿಂದ ನಾರಾಯಣನಲ್ಲಿ ಭಕ್ತಿ ಉದಯಿಸಬಹುದೋ, ಕಲಿಯುಗದಲ್ಲಿ ಎಲ್ಲರೂ ಪಾಪಕರ್ಮದಲ್ಲಿ ಆಸಕ್ತರು, ವೇದ ವಿದ್ಯೆ ಇಲ್ಲದವರು ಆಗುವರು. ಅವರಿಗೆ ಮಂಗಳವು ಹೇಗಾದೀತು. ಕಲಿಯುಗದಲ್ಲಿ ಜನರೆಲ್ಲರೂ ಅನ್ನಕ್ಕಾಗಿ ಹಾತರೆಯುವವರು, ಅಲ್ಪಾಯುಷ್ಯವುಳ್ಳವರು, ಬಡವರು, ಅನೇಕ ಪೀಡೆಗಳಿಂದ ಪೀಡಿತರು ಆಗುವರು. ಎಲೆ ದ್ವಿಜನೇ, ಪುಣ್ಯವು ಕಷ್ಟದಿಂದ ಸಾಧಿಸಲ್ಪಡುವುದೆಂದು ಶಾಸ್ತ್ರದಲ್ಲಿ ಪ್ರಸಿದ್ಧವಾದುದರಿಂದ ಯಾವ ಜನರು ಕಲಿಯುಗದಲ್ಲಿ ಪುಣ್ಯ ಗಳಿಸುವುದಿಲ್ಲ. ಪುಣ್ಯವು ನಾಶ ಹೊಂದಲು, ಪಾಪಕರ್ಮ ಹರಡಲು, ಎಲ್ಲ ಉತ್ತಮ ವಂಶಗಳು ಕೆಟ್ಟ ಬಯಕೆಗಳುಳ್ಳವಾಗಿ ನಾಶ ಹೊಂದುವು. ಅದು ಶ್ರೇಷ್ಠನೇ, ಸ್ವಲ್ಪ ಆಯಾಸದಿಂದ, ಸ್ವಲ್ಪ ಹಣದಿಂದ, ಸ್ವಲ್ಪ ಕಾಲದಿಂದ ಮಹಾಪುಣ್ಯವು ಹೇಗಾಗಬಹುದೋ ಅಂತಹ ಒಂದು ಉಪಾಯವನ್ನು ನಮಗೆ ದಯವಿಟ್ಟು ಹೇಳು. ಯಾವನ ಉಪದೇಶದಿಂದ ಮನುಷ್ಯನು ಪುಣ್ಯವನ್ನಾಗಲಿ ಪಾಪವನ್ನಾಗಲಿ ಮಾಡುತ್ತಾನೋ ಆ ಉಪದೇಶ ఎట్లా అంచనే ఏ తెలియదు ఇట్టే లింబేస్తుంది सुदर्शन मुद्रान् प्रदर्श्य सत्यन्तु वर्तेन परिषिञ्चामि स्वामिने स्थापित सपादपक्ष्यमानैवेद्यं निवेदयामि स्वाहा. अमृतोपत्रमनसि देवरिगं कೈ ಮುಗಿಯುತ್ತೆ. ನಮಗೊತ್ತನ ಸಪಾದಪಕ್ಷನು ಸತ್ಯನಾರಾಯಣ ಸಂತೋಷ ಸ್ವೀಕಾರ परमात्मने स्वा लक्ष्मी सत्यनारायण स्वामी सपादपक्ष रंभा फलम घृतम क्षीरम गोधूमस्य च चूर्णं शर्करा युक्त नैवेद्यं सपादं पक्ष्यं च सत्यनारायण स्वामी मनोज्ञ पानीय सुप्रिया स्वाहा. गंडूषिदं गंडूषागिदं मंगलाराधनं प्रजागते
ಪದ್ಮಹಸ್ತೆ ಹರಿಪ್ರಿಯೆ ಕಲ್ಯಾಣದಾಯಿನಿ ವಂದೇ ದಾರಿದ್ರ್ಯ ದುರಿತಾಪಹೇ ಹರಿಪಾಡ್ಲೆ ಅಲ್ವಾ ಧ್ರುವ ದ್ಯೌ ಧ್ರುವ ಪೃಥ್ವಿ ಧ್ರುವ ಸ್ಪೃದ ಇವೆ